Greetings to you, friends, in the matchless and highly esteemed name of Jesus Christ. ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ಈ ಉದಯಕಾಲ ಸಮಯದಲ್ಲಿ ಶುಭವನ್ನು ತಿಳಿಸುತ್ತೇನೆ. ಗುಡ್ ಮಾರ್ನಿಂಗ್ ಎವ್ರಿವನ್. ಪ್ರತಿದಿನವೂ ಕೂಡ ಸತ್ಯವೇದದಿಂದ ನಾವು ದೇವರ ವಾಗ್ದಾನವನ್ನು ಧ್ಯಾನಿಸುತ್ತಾ ಇದ್ದೇವೆ. ಒಂದೊಂದು ವಾಗ್ದಾನವನ್ನು ನಾವು ಕೇಳುವಾಗ, ಕಲಿತುಕೊಳ್ಳುವಾಗ ಪರಿಶುದ್ಧಾತ್ಮನಾದ ದೇವರು ನಮ್ಮೆಲ್ಲರಿಗೂ ಕೂಡ ದೊಡ್ಡ ಧೈರ್ಯವನ್ನು, ಬಲವನ್ನು ಅನುಗ್ರಹಿಸುವವರಾಗಿದ್ದಾರೆ. ನಾನು ನನ್ನ ಜೀವಿತದಲ್ಲಿ ದೇವರ ವಾಗ್ದಾನವನ್ನು ಧ್ಯಾನಿಸುವುದರಿಂದ ಆಧ್ಯಾತ್ಮಿಕವಾಗಿ ಬಹಳ ಆಶೀರ್ವದಿಸಲ್ಪಡುತ್ತಿದ್ದೇನೆ. ನಿಮ್ಮ ಜೀವಿತದಲ್ಲಿ ದೇವರು ಯಾವಾಗಲೂ ದೊಡ್ಡ ಕಾರ್ಯವನ್ನು ಮಾಡಬೇಕೆಂದು ಬಲವಾದ ಮಹಿಮೆಯಿಂದ ನೀವು ತುಂಬಲ್ಪಟ್ಟು ಈ ಕಡೆಯ ದಿವಸದಲ್ಲಿ ಕರ್ತನಿಗೋಸ್ಕರ ಸಾಕ್ಷಿಯಾಗಿ ಜೀವಿಸಬೇಕೆಂದು ನಿಮಗೋಸ್ಕರ ಯಾವಾಗಲೂ ಪ್ರಾರ್ಥಿಸುತ್ತಾ ಇದ್ದೇವೆ. ಕ್ರೈಸ್ಟ್ ವರ್ಷಿಪ್ ಸೆಂಟರ್ ಅಲ್ಲಿ ಹಾಗೂ ಜಾನ್ ವೆಸ್ಲಿ ಇಂಟರ್ನ್ಯಾಷನಲ್ ಮಿನಿಸ್ಟ್ರೀಸ್ ಅಲ್ಲಿ ಪ್ರೇಯರ್ ಪಾರ್ಟ್ನರ್ಸ್ ಇದ್ದಾರೆ. ಪ್ರಪಂಚ ವ್ಯಾಪ್ತಿಯಾಗಿ ಅನೇಕರು, ಅವರೆಲ್ಲರೂ ಕೂಡ ಆನ್ಲೈನ್ ಫ್ಯಾಮಿಲಿ ಮೆಂಬರ್ಸ್ ಆಗಿರುವಂತಹ ನಿಮ್ಮೆಲ್ಲರಿಗಾಗಿ ಪ್ರಾರ್ಥನೆ ಮಾಡುತ್ತಾ ಇದ್ದಾರೆ. ದೇವರು ನಿಮ್ಮೆಲ್ಲರನ್ನು ಕೂಡ ಆಶೀರ್ವದಿಸಬೇಕೆಂದು ನಾವು ಕೂಡ ನಿಮಗೋಸ್ಕರವಾಗಿ ಪ್ರಾರ್ಥಿಸುತ್ತಾ ಇದ್ದೇವೆ. ದೇವರ ವಾಗ್ದಾನವನ್ನು ಈ ದಿನ ಓದೋಣ. ಕೀರ್ತನೆಗಳು 37ನೇ ಅಧ್ಯಾಯ 11ನೇ ವಾಕ್ಯವನ್ನು ಓದೋಣ. Psalm 37 and verse 11. ಆದರೆ ದೀನರು ದೇಶವನ್ನು ಅನುಭವಿಸುವರು, ಅವರು ಮಹಾ ಸೌಖ್ಯದಿಂದ ಆನಂದಿಸುವರು. ವಾವ್, ಮಹಾ ಸೌಖ್ಯ, ಆ ಮಾತು ನನಗೆ ಬಹಳ ಇಷ್ಟ. ಸೌಖ್ಯ ಎಂಬುದಾಗಿ ಅಲ್ಲಿ ಉಪಯೋಗಿಸಿಲ್ಲ, ಮಹಾ ಸೌಖ್ಯ ಎಂಬುದಾಗಿ ಉಪಯೋಗಿಸಿದ್ದಾರೆ. ದೀನರು ದೇಶವನ್ನು ಅನುಭವಿಸುವರು. ಇಂಗ್ಲಿಷ್ ಭಾಷೆಯಲ್ಲಿ ದೀನರು ಎನ್ನುವಂತಹ ಪದಕ್ಕೆ ಮೀಕ್ ಎಂಬುದಾಗಿ ಉಪಯೋಗಿಸಿದ್ದಾರೆ. ಇಬ್ರಿಯದಲ್ಲಿ ಅವ್ ನವ್ ಎನ್ನುವಂತಹ ಪದವನ್ನು ಉಪಯೋಗಿಸಿದ್ದಾರೆ. ಎಕ್ಸಾಕ್ಟ್ ಆಗಿ ಯೇಸು ಕ್ರಿಸ್ತನು ಪರ್ವತ ಪ್ರಸಂಗದಲ್ಲಿ ಹೇಳಿದಂತಹ ಮಾತು ಇದೆ. ಶಾಂತರು ಧನ್ಯರು, ಅವರು ಭೂಮಿಗೆ ಬಾಧ್ಯರಾಗುವರು. ದೀನರು ಭೂಮಿಯನ್ನು ಸ್ವತಂತ್ರಿಸಿಕೊಳ್ಳುತ್ತಾರೆ ಎನ್ನುವಂತಹ ಈ ಮಾತು ಯೇಸು ಕ್ರಿಸ್ತನು ಪರ್ವತದ ಪ್ರಸಂಗದಲ್ಲಿ ಆತನು ತಿಳಿಸುತ್ತಾರೆ. ದೀನರಾಗಿ ಇರುವಂತದ್ದು, ದೀನರು ಎನ್ನುವಂತಹ ಮಾತು ಹಂಬಲ್ನೆಸ್. ದೀನತೆ ಅಂದ್ರೆ ಅರ್ಧೋಗಿರುವಂತಹ ಬಟ್ಟೆ, ಅರ್ಧೋಗಿರುವಂತಹ ಚಪ್ಪಲಿ ಹಾಕಿಕೊಳ್ಳುವಂಥದ್ದಲ್ಲ. ಅನೇಕರು ಅದನ್ನು ದೀನತೆ ಎಂದು ಅಂದುಕೊಳ್ಳುತ್ತಾರೆ. ಎಷ್ಟು ದೀನರು ರೀ, ಅರ್ಧೋಗಿರೋ ಬಟ್ಟೆ ಚಪ್ಪಲಿ ಹಾಕಿಕೊಂಡಿದ್ದಾರೆ ರೀ, ಸ್ನಾನ ಮಾಡಿ 10 ದಿನ ಆಯ್ತು ರೀ, ಬಹಳ ದೀನರು ಅನ್ನುತ್ತಾರೆ ಅನೇಕರು. ಅದೆಲ್ಲ ದೀನತೆ ಅಂದರೆ. ದೀನತೆ ಅಂದರೆ ಆಧ್ಯಾತ್ಮಿಕವಾಗಿ ಸಂಬಂಧಪಟ್ಟದ್ದು, ಆತನನ್ನು ಘನಪಡಿಸುವಂಥದ್ದು, ಆತನನ್ನು ಹೆಚ್ಚಿಸುವಂಥದ್ದು, ಆತನನ್ನು ಮಹಿಮೆ ಪಡಿಸುವಂಥದ್ದು. ಪ್ರತಿ ವಿಷಯದಲ್ಲೂ ಕೂಡ ದೇವರನ್ನು ಮೆಚ್ಚಿಸಬೇಕು ಎಂದು ತವಕಿಸುವಂಥದ್ದು. ದೀನ ಮನಸ್ಸು ಎನ್ನುವಂಥ ವಸ್ತ್ರವನ್ನು ಧರಿಸಿಕೊಳ್ಳಿ ಅಂದರು. ಅಂದರೆ ದೇವರ ವಾಕ್ಯದಲ್ಲಿ ಯಾಕೆ ಕೆಲವು ಸಾರಿ ನಮಗೆ ಆ ಮಾತುಗಳನ್ನು ಬರೆದಿದ್ದಾರೆ ಅಂದರೆ ವಸ್ತ್ರವನ್ನು ಧರಿಸಿಕೊಳ್ಳುವಂಥದ್ದು ನಮಗೆ ಗೊತ್ತಿರುವಂಥ ವಿಷಯ ಅಲ್ವಾ. ಈಗ ವಸ್ತ್ರವನ್ನು ಧರಿಸಿಕೊಳ್ಳುವಾಗ ಮೇಲೆ ಕಾಣಿಸುವಂಥದ್ದು ಅದೇ, ಆ ವಸ್ತ್ರವನ್ನು ಎಲ್ಲರೂ ನೋಡುತ್ತಾರೆ. ದೀನತೆಯನ್ನು ನಾವು ಧರಿಸಿಕೊಳ್ಳುವಾಗ ಲೋಕಕ್ಕೆ ನಮ್ಮ ದೀನತೆ ಕಾಣಿಸುತ್ತದೆ. ನಮ್ಮ ಮಾತಿನಲ್ಲಿ ದೀನತೆ ಇರಬೇಕು, ನಮ್ಮ ಸ್ವಭಾವದಲ್ಲಿ ದೀನತೆ ಇರಬೇಕು, ನಮ್ಮ ನಡವಳಿಕೆಯಲ್ಲಿ ದೀನತೆ ಇರಬೇಕು. ದೇವರು ಅದನ್ನೇ ಮಾತನಾಡುತ್ತಾ ಇದ್ದಾರೆ. ಪ್ರಪಂಚದ ಅನೇಕರು ಯಾವುದೋ ಒಂದು ವಿಷಯದ ನಿಮಿತ್ತ ಗರ್ವಿಸುತ್ತಿದ್ದಾರೆ. ತಮಗಿರುವಂತಹ ಭಕ್ತಿಯ ನಿಮಿತ್ತ ಗರ್ವಿಸುವಂತವರು, ತಮ್ಮ ಕುಲದ ನಿಮಿತ್ತವೋ, ಮತದ ನಿಮಿತ್ತವೋ, ಜ್ಞಾನದ ನಿಮಿತ್ತವೋ, ಅಂತಸ್ತಿನ ನಿಮಿತ್ತವೋ, ತಮ್ಮ ಸುತ್ತಲಿರುವಂತಹ ಪ್ರಜೆಗಳನ್ನು ನೋಡಿ ವಿಪರೀತವಾದಂತಹ ಗರ್ವದಿಂದ ಹೆಚ್ಚಿಸಿಕೊಳ್ಳುವವರು ಅನೇಕರು ಇರುತ್ತಾರೆ. ಆದರೆ ದೇವರ ಮಕ್ಕಳು ಲೋಕಕ್ಕೆ ಮಾದರಿಯಾಗಿ, ಆದರ್ಶವಾಗಿ ಜೀವಿಸಬೇಕಾದವರು ದೀನತೆಯನ್ನು ಕಲಿತುಕೊಳ್ಳಬೇಕು. ನಮ್ಮ ದೇವರು ಎಷ್ಟು ದೀನನು, ದೀನತೆಯನ್ನು ಆತನು ಎಷ್ಟರ ಮಟ್ಟಿಗೆ ನಮಗೆ ಕಲಿಸಿದ್ದಾರೆ. ದೀನತೆ ತೋರಿಸುವುದರಲ್ಲಿ ಆತನು ಎಷ್ಟು ದೊಡ್ಡ ಮಾದರಿಯನ್ನು ತೋರಿಸಿದ್ದಾನೆ ನೋಡಿರಿ. ಯಾವಾಗ ಸಾತ್ವಿಕತ್ವ ಹಾಗೂ ದೀನತೆ ನಮ್ಮಲ್ಲಿ ಇರುತ್ತದೋ ಆಗ ನಾವು ಭೂಮಿಯನ್ನು ಸ್ವತಂತ್ರಿಸಿಕೊಳ್ಳುತ್ತೇವೆ. ಯೇಸು ಕ್ರಿಸ್ತನು ಹೇಳಿದಂತಹ ಮಾತನ್ನು ಅನೇಕರು ಪಾಲಿಸಿದರು, ಅನೇಕರು ಆಶೀರ್ವದಿಸಲ್ಪಟ್ಟರು. ನಿನ್ನ ಜೀವಿತದಲ್ಲೂ ಕೂಡ ಪರಿಶುದ್ಧಾತ್ಮನಾದ ದೇವರ ಸನ್ನಿಧಿಯಲ್ಲಿ ಮೊಣಕಾಲೂರಿ ಕೇಳು, ದೇವರೇ, ಗರ್ವದ ಜೀವಿತದಿಂದ ನನಗೆ ಬಿಡುಗಡೆ ಕೊಡಿ, ಅಹಂಭಾವದಿಂದ ಬಿಡುಗಡೆ ಕೊಡು ದೇವ ಎಂಬುದಾಗಿ ಕೇಳಿ ದೇವರಿಂದ ನಾವು ದೀನತೆಯನ್ನು ಹೊಂದಿಕೊಳ್ಳುವುದಾದರೆ ಎಷ್ಟೋ ವಿಷಯಗಳನ್ನು ನೀನು ಸ್ವತಂತ್ರಿಸಿಕೊಳ್ಳುತ್ತೀಯ. ದೇವರ ಆಶೀರ್ವಾದವನ್ನು ಸ್ವತಂತ್ರಿಸಿಕೊಳ್ಳುತ್ತೀಯ, ದೇವರ ಅನುಗ್ರಹವನ್ನು ಹೊಂದುತ್ತೀಯ. ಅಷ್ಟು ಮಾತ್ರವಲ್ಲದೆ ಅಂಥವರು ಮಹಾ ಸೌಖ್ಯವನ್ನು ಆನಂದಿಸುವರು. ಆನಂದಿಸುವರು ಎನ್ನುವಂತಹ ಮಾತನ್ನು ಇಂಗ್ಲಿಷಲ್ಲಿ ಡಿಲೈಟ್ ಎಂಬುದಾಗಿ, ಅಂದರೆ ಸಂತೋಷಿಸುವರು ಎನ್ನುವಂತಹ ಮಾತು. ಮಹಾ ಸೌಖ್ಯದಿಂದ ಅವರು ಸಂತೋಷ ಪಡುವರು, ಉತ್ಸಾಹ ಪಡುತ್ತಾರೆ, ಉಲ್ಲಾಸದಿಂದ ಇರುತ್ತಾರೆ. ಈ ದಿನ ಎಲ್ಲಿ ನೋಡಿದರೂ ಕೂಡ ಕ್ಷೇಮ ಇಲ್ಲ, ಭದ್ರತೆ ಇಲ್ಲ, ಶಾಂತಿ ಇಲ್ಲ, ಸಮಾಧಾನ ಇಲ್ಲ. ಮಹಾ ಸೌಖ್ಯ ಎನ್ನುವಂತಹ ಮಾತಿಗೆ ಇಂಗ್ಲಿಷಲ್ಲಿ ಪೀಸ್ ಎಂಬುದಾಗಿ ಕೂಡ ಉಪಯೋಗಿಸಿದ್ದಾರೆ. ಸಮಾಧಾನ, ಶಾಂತಿ. ಈ ಮಧ್ಯೆ ಒಬ್ಬ ವ್ಯಕ್ತಿ ನನ್ನನ್ನು ಭೇಟಿ ಮಾಡಿ, ವೆಸ್ಲಿ ಅವರೇ, ಹೆಚ್ಚು ಕಮ್ಮಿ ಒಬ್ಬ ಮನುಷ್ಯನಿಗೆ ಏನೇನೆಲ್ಲ ಇರಬೇಕೆಂಬುದಾಗಿ ಆಶಿಸುತ್ತಾರೋ ಅದೆಲ್ಲ ನನಗೆ ಇದೆ ರೀ, ಆದರೆ ಶಾಂತಿ ಇಲ್ಲ ರೀ,
ನಿದ್ರೆ ಬರುತ್ತಾ ಇಲ್ಲ. ಪ್ರತಿ ರಾತ್ರಿ ಕೂಡ ಆತಂಕ, ಭಯ. ಏನಾಗುತ್ತದೋ, ಎಲ್ಲಿ ಹೋಗುತ್ತೇನೋ, ಸಂಪಾದನೆ ಮಾಡಿರುವಂತದೆಲ್ಲ ಏನಾಗುತ್ತದೋ ಎನ್ನುವಂತ ಭಯ ನನ್ನಲ್ಲಿದೆ ರೀ. ನನಗೋಸ್ಕರವಾಗಿ ಪ್ರಾರ್ಥಿಸಿರಿ ಎಂಬುದಾಗಿ ಮಾತನಾಡುವಾಗ ಹೇಳಿದರು. ಪ್ರಪಂಚದಲ್ಲಿ ಇಂಥವ್ರು ಎಷ್ಟು ಜನ ಇಲ್ಲ. ತಮಿಳುನಾಡಲ್ಲಿ ಒಬ್ಬ ಸ್ಟಾರ್ ಹೀರೋ, ಆತನ ಹೆಸರು ಗೊತ್ತಿಲ್ಲದೇ ಇರೋರು ಇಲ್ಲ. ಆತನು ಈ ಮಧ್ಯೆ ಮಾತನಾಡುತ್ತಾ, ನಾನು ಎಲ್ಲವನ್ನೂ ಸಂಪಾದಿಸಿದ್ದೇನೆ, ಆದರೆ ಯಾಕೋ ನನ್ನ ಹೃದಯದಲ್ಲಿ ಶಾಂತಿ ಸಮಾಧಾನ ಇಲ್ಲ ಎಂಬುದಾಗಿ ಒಪ್ಪಿಕೊಂಡರು. ಅಷ್ಟು ಮಾತ್ರವಲ್ಲದೆ ಪ್ರಪಂಚದಲ್ಲಿ ಎಷ್ಟೋ ಪ್ರಖ್ಯಾತಿಯನ್ನು ಹೊಂದಿದವರು ಶಾಂತಿ ಸಮಾಧಾನಕ್ಕಾಗಿ ಪ್ರಯಾಸಪಟ್ಟರು. ಈ ದಿನ ದೀನತೆಯನ್ನು ನಾವು ಹೊಂದಿರುವುದಾದರೆ ದೇವರು ನಮಗೆ ಮಹಾ ಸೌಖ್ಯವನ್ನು ಕೊಡುವ ಆತನು. ನಿನಗೆ ಕ್ಷೇಮ ಹಾಗೂ ಶಾಂತಿಯನ್ನು ಕೊಡುವಂತ ಶಾಂತಿದಾಯಕನು ಆತನು. ಆತನನ್ನು ಅಂಗೀಕರಿಸುವಂತ ಯಾರೊಬ್ಬರನ್ನು ಕೂಡ ದೇವರು ಬಿಡುವುದಿಲ್ಲ. ಹಣ ಕೊಡದೇ ಇರುವಂತ ಸಂತೋಷ, ಆಸ್ತಿ ಕೊಡದೇ ಇರುವಂತ ಸಂತೋಷ, ಲೋಕ ಸಂಬಂಧವಾದ ಅನುಭವ ಕೊಡದೇ ಇರುವಂತ ಆನಂದ ಯೇಸು ಕ್ರಿಸ್ತನಲ್ಲಿ ಮಾತ್ರವೇ ನಿನಗೂ ನನಗೂ ಸ್ವಂತ. ಆಮೇನ್. ಆತನನ್ನು ದೃಷ್ಟಿಸೋಣವ, ದೀನತೆ ಹೊಂದಿರೋಣವ, ಗರ್ವದ ಜೀವಿತವನ್ನು ಬಿಡೋಣ, ದೀನರಾಗಿ ಜೀವಿಸೋಣ, ಆಧ್ಯಾತ್ಮಿಕ ಆಶೀರ್ವಾದವನ್ನು ಸ್ವತಂತ್ರಿಸಿಕೊಳ್ಳೋಣ, ಮಹಾ ಸೌಖ್ಯವನ್ನು ಹೊಂದಿ ಎಲ್ಲಾ ವಿಷಯದಲ್ಲೂ ಆನಂದಿಸೋಣ. ಕಣ್ಣು ಮುಚ್ಚಿರಿ. ಚಿಕ್ಕ ಪ್ರಾರ್ಥನೆ. ಪ್ರೀತಿಯುಳ್ಳ ತಂದೆ, ದೀನರನ್ನು ಒಂದು ವೇಳೆ ಲೋಕವು ನಿರ್ಲಕ್ಷ್ಯ ಮಾಡಬಹುದೇನೋ, ದೀನರಾಗಿ ಇರುವಂತವರನ್ನು ಲೋಕ ಕೀಳಾಗಿ ನೋಡಬಹುದೇನೋ, ಆದರೆ ಅಂಥವರನ್ನು ಕೂಡ ನೀವು ಆಶೀರ್ವದಿಸುವಂತ ದೇವರಾಗಿರುವುದರಿಂದ ಅವರಿಗೆ ಮಹಾ ಸೌಖ್ಯ ಕೊಡುತ್ತೇನೆ ಎಂಬುದಾಗಿ ವಾಗ್ದಾನ ಮಾಡಿದ್ದೀರಾ. ಅಷ್ಟು ಮಾತ್ರವಲ್ಲದೆ ಅವರು ಎಲ್ಲಾ ವಿಷಯದಲ್ಲೂ ಆನಂದಿಸುತ್ತಾರೆ ಎಂಬುದಾಗಿ ವಾಗ್ದಾನ ಮಾಡಿದ್ದೀರಾ. ಈ ವಾಗ್ದಾನ ಅವರ ಜೀವಿತದಲ್ಲಿ ನೆರವೇರಿಸಿರಿ, ಅದ್ಭುತ ಮಾಡಿರಿ. ಸ್ತುತಿ ಘನ ನಿಮಗೆ ಸಲ್ಲಿಸುತ್ತಾ ಈ ದಿನವೆಲ್ಲ ನಮ್ಮ ಪ್ರಿಯರಿಗೆ ಬೇಕಾದ ಕೃಪೆಯನ್ನು ಅನುಗ್ರಹಿಸಿರಿ. ಅನಾರೋಗ್ಯದಲ್ಲಿರುವವರಿಗೆ ಸ್ವಸ್ಥತೆ ನೀಡಿರಿ. ದುಃಖದಲ್ಲಿರುವವರನ್ನು ಸಂತೈಸಿರಿ. ಆರ್ಥಿಕ ಸಂಕಷ್ಟದಲ್ಲಿರುವವರನ್ನು ಮೇಲೆತ್ತಿ ನಿಮ್ಮ ಮಹಿಮೆಗಾಗಿ ನಿಲ್ಲಿಸಿರಿ. ಅನೇಕ ವಿಧವಾದ ಸಮಸ್ಯೆಯಿಂದ ಪೀಡಿಸಲ್ಪಡುತ್ತಿರುವವರಿಗೆ ಬಿಡುಗಡೆಯನ್ನು ನೀಡಿ ನೂತನ ಶಕ್ತಿಯಿಂದ ಪ್ರತಿಯೊಬ್ಬರನ್ನು ತುಂಬಿಸಿರಿ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿಕೊಳ್ಳುತ್ತೇವೆ ನಮ್ಮ ತಂದೆಯೇ. ಆಮೇನ್. God bless you friends.